ಇಂಡಸ್ಟ್ರಿಯಲ್ ವಿಸಿಟ್ ನೆಪದಲ್ಲಿ ವಿದ್ಯಾರ್ಥಿಗಳನ್ನ ಚರ್ಚ್ಗೆ ಕರೆದೊಯ್ದ ಶಿಕ್ಷಕರು. ಸರ್ಕಾರಿ ಶಾಲಾ ಶಿಕ್ಷಕರ ನಡೆಗೆ ಜಿಲ್ಲೆಯಲ್ಲಿ ವ್ಯಾಪಕ ಆಕ್ರೋಶ. ಇಂಡಸ್ಟ್ರಿಯಲ್ ವಿಸಿಟ್ ನೆಪದಲ್ಲಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನ ಶಾಲಾ ಶಿಕ್ಷಕರು ಚರ್ಚ್ಗೆ ಕರೆದುಕೊಂಡು ಹೋಗಿದ್ದು, ಶಿಕ್ಷಕರ ಈ ನಡೆಯ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನ ಕೆಪಿಎಸ್ ಶಾಲೆಯ ವಿದ್ಯಾರ್ಥಿಗಳನ್ನ ನಿನ್ನೆ ಇಂಡಸ್ಟ್ರಿಯಲ್ ವಿಸಿಟ್ಗೆಂದು ಕರೆದುಕೊಂಡು ಹೋಗಲಾಗಿತ್ತು. 100ಕ್ಕೂ ಹೆಚ್ಚು ಮಕ್ಕಳನ್ನ ಇಂಡಸ್ಟ್ರಿಯಲ್ ವಿಸಿಟ್ಗೆಂದು ಶಾಲಾ ಶಿಕ್ಷಕರು ಕರೆದುಕೊಂಡು ಹೋಗಿದ್ರು. ಮೊದಲಿಗೆ ಇಟ್ಟಿಗೆ ಮತ್ತು ಹೆಂಚಿನ ಕಾರ್ಖಾನೆಗಳಿಗೆ ಕರೆದುಕೊಂಡು ಹೋಗಿ ಬಳಿಕ ಹುಳಿಯಾರಿನ ಕನಕ ಸರ್ಕಲ್ ಬಳಿಯ ಹೋಲಿ ಟ್ರಿನಿಟಿ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ಗೆ ಕರೆದುಕೊಂಡು ಹೋಗಿದ್ದಾರೆ. ಇಂಡಸ್ಟ್ರಿಯಲ್ ವಿಸಿಟ್ ಹೆಸರಲ್ಲಿ ಮಕ್ಕಳನ್ನ ಚರ್ಚ್ಗೆ ಕರೆದುಕೊಂಡು ಹೋಗಿದ್ ಯಾಕೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚರ್ಚ್ಗೆ ಕರೆದುಕೊಂಡು ಹೋದ ವೇಳೆ ಅಲ್ಲಿ ಮಕ್ಕಳಿಗೆ ಕ್ರಿಶ್ಚಿಯನ್ ಧರ್ಮ ಬೋಧನೆ ಮಾಡಿರುವ ಆರೋಪ ಕೂಡ ಕೇಳಿಬಂದಿದೆ. ಜೊತೆಗೆ ಹಿಂದೂ ಧರ್ಮವನ್ನ ಅವಹೇಳನ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಶಿಕ್ಷಕರ ನಡೆಯನ್ನ ಎಬಿವಿಪಿ ಕಾರ್ಯಕರ್ತರು ಖಂಡಿಸಿದ್ದಾರೆ. ಮಕ್ಕಳಿಗೆ ಚರ್ಚ್ ಹಾಗೂ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸಿಕೊಡಿ, ಆದ್ರೆ ಹಿಂದೂ ಧರ್ಮದ ಹೋಮ ಹವನದ ಬಗ್ಗೆ ಅವಹೇಳನ ಮಾಡಿದ್ಯಾಕೆ? ಶಿಕ್ಷಣ ಇಲಾಖೆಯಿಂದ ಪಡೆದ ಅನುಮತಿಯಂತೆ ಇಂಡಸ್ಟ್ರಿಯಲ್ ವಿಸಿಟ್ ಬದಲು ಏಕಾಏಕಿ ಚರ್ಚ್ಗೆ ಕರೆದೊಯ್ದಿದ್ಯಾಕೆ ಅಂತ ಎಬಿವಿಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. 1 ಗಂಟೆ ಸುಮಾರಿಗೆ ನಾನು ಕೆಲಸದ ನಿಮಿತ್ತವಾಗಿ ಹೀಗೆ ಕನಕದಾಸ್ ಸರ್ಕಲ್ನಿಂದ ಹಿಂಗೆ ದಿಂಡೂರು ಕೆರೆ ರೋಡಲ್ಲಿ ಹೋಗ್ತಾ ಇದ್ದೆ. ಹೀಗೆ ಹೋಗುವಂಥ ಸಂದರ್ಭದಲ್ಲಿ ಯಾಕೋ ಇವತ್ತು ಚರ್ಚ್ನ ಮುಂದೆ ಒಂದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಚರ್ಚ್ನ ಒಳಗಡೆ ಮತ್ತು ಆಚೆಗಡೆ ತುಂಬ ಕ್ರೌಡಾಗಿ ನಿಂತಿದ್ರು. ನಾನು ಯಾಕೆ ಹೀಗೆ ನಿಂತಿದ್ದಾರಲ್ಲ ಹುಡುಗರು ಅಂತ ಒಂದು ಕೇಳೋಣ ಅಂತ ಹೋದಂಥ ಸಂದರ್ಭದಲ್ಲಿ ಆ ಒಂದು ಶಾಲೆಯ ಶಿಕ್ಷಕರು ಕೂಡ ಆ ಚರ್ಚ್ನಲ್ಲಿದ್ದರು, ಆ ಸ್ಕೂಲ್ ಮಕ್ಕಳು ಕೂಡ ಆ ಚರ್ಚ್ನಲ್ಲಿದ್ದರು. ಅದಾದ ನಂತರ ನಾನು ಹೋಗಿ ಕೇಳಿದೆ, ಪ್ರಶ್ನೆ ಮಾಡಿದೆ. ಆ ವಿಡಿಯೋವನ್ನು ಸಂಪೂರ್ಣ ಒಂದು 20 ನಿಮಿಷ ವಿಡಿಯೋವನ್ನು ಮಾಡಿದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಬೋಧನೆ ಮಾಡ್ತಾರೆ ನೋಡಿ. ಸ್ಕೂಲ್ ಮಕ್ಕಳು ಇವತ್ತು ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೋಗಿದ್ದಾರೆ ಅಂತ ಟೀಚರ್ಸ್ ಹೇಳಿದ್ರು. ಓಕೆ, ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೋಗಿದ್ದು ಓಕೆ, ಆದರೆ ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೆಸರಲ್ಲಿ ಚರ್ಚಿಗೆ ಕರ್ಕೊಂಬಂದಿದ್ದು ಯಾಕೆ ಅಂತಕ್ಕಂಥ ನನ್ನ ಪ್ರಶ್ನೆ. ಚರ್ಚಿಗೆ ಹೋದರೂ ಕೂಡ ಪರವಾಗಿಲ್ಲ, ಚರ್ಚ್ನಲ್ಲಿ ಕ್ರೈಸ್ತ ಧರ್ಮದ ಬಗ್ಗೆ ಆ ಧರ್ಮದಲ್ಲಿ ಸಾರಾಂಶವನ್ನು ಹೇಳಿದ್ರು ಕೂಡ ನಮ್ಮ ತಕರಾರಿಲ್ಲ. ಅದರಲ್ಲೂ ಯೇಸು ಕ್ರಿಸ್ತನ ಒಂದು ಜೀವನ ಚರಿತ್ರೆ ಹೇಳ್ತಾರ, ಅದು ಕೂಡ ಪರವಾಗಿಲ್ಲ. ಆದರೆ ಇನ್ನೊಂದು ಧರ್ಮ ನಿಕೃಷ್ಟ, ನಮ್ಮ ಧರ್ಮ ಮಾತ್ರ ಶ್ರೇಷ್ಠ ಅನ್ನುವಂತಹ ಮಾತುಗಳನ್ನು ಏನು ಕೇಳಿದರು ಅವರು ಆ ಒಂದು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಯೇಸು ಕ್ರಿಸ್ತನನ್ನು ನಂಬ್ತಾರೆ ಅವ್ರಿಗೆ ಮಾತ್ರ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ದೆ ಯಾಕೆ? ಮತ್ತು ನಮ್ಮ ಹಿಂದೂ ಧರ್ಮದ ಆಚರಣೆಗಳಾದಂತಹ ಮೂರ್ತಿ ಪೂಜೆಯನ್ನು, ದೇವರಿಗೆ ಆಕಾರವನ್ನು ಕೊಡೋದ್ರ ಬಗ್ಗೆ ತುಚ್ಛವಾಗಿ ಮಾತಾಡಿದ್ದು ಯಾಕೆ? ಅದ್ರ ಜೊತೆಗೆ ಇನ್ನೊಂದು ನಮ್ಮ ಒಂದು ಪ್ರಾಣಿ ಬಲಿ, ದೇವರಿಗೆ ಕೊಡುವಂಥ ನಾವು ಏನು ಆಹುತಿ ಇದೆ ಅದ್ರ ಬಗ್ಗೆ ನಿಕೃಷ್ಟವಾಗಿ ಮಾತಾಡಿದ್ದು ಯಾಕೆ? ಇಷ್ಟೆಲ್ಲ ಮಾತಾಡಬೇಕಾದ್ರೆ ಅವರು ಇದು ಪೂರ್ವ ನಿಯೋಜಿತವಾಗಿ ಇಲ್ಲಿ ಕರ್ಕೊಂಡು ಬಂದಿದ್ರಾ? ಈ ಒಂದು ಶಿಕ್ಷಕರು ಯಾಕೆ ಇಲ್ಲಿ ಕರ್ಕೊಂಡು ಬಂದರು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇವತ್ತು ನಮ್ಮ ಹಿಂದೂ ಧರ್ಮವನ್ನು ಇಷ್ಟರ ಮಟ್ಟಿಗೆ ಒಂದು ಅವಹೇಳನ ಮಾಡಿದ್ದು ಯಾಕೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ. ಹಿಂದೂ ಧರ್ಮವನ್ನು, ನಮ್ಮ ಒಂದು ಸನಾತನ ಧರ್ಮವನ್ನು ನಿಕೃಷ್ಟವಾಗಿ ನಮ್ಮ ಪ್ರಾಣಿ ಬಲಿ ಆಹುತಿ ಕೊಡೋದಾಗಿರ್ಬೋದು, ನಮ್ಮ ಹೋಮ ಹವನಗಳನ್ನಾಗಿರ್ಬೋದು, ಅವರ ನಂಬಿಕೆ ಮಾತ್ರ ಸತ್ಯ ಅಂತ ಹೇಳಿದ್ದು ಒಂದು ಮುಗ್ಧ ಮಕ್ಕಳಲ್ಲಿ ಅವ್ರು ಏನಕ್ಕೆ ತುಂಬಿದ್ರು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇಷ್ಟೊಂದೆಲ್ಲ ಅವರು ಶಾಲಾ ಶಿಕ್ಷಕರು ಕರ್ಕೊಂಬರ್ಲಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ಯಾರು? ಇವತ್ತು ಏನು ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ಸತ್ತು ಹೋಗಿದ್ಯಾ? ಇವತ್ತಿನ ಶಿಕ್ಷಣ ಸಚಿವರೇ, ಇವತ್ತಿನ ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಾ ಇದೆಯಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇವತ್ತು ನಾನು ಶಿಕ್ಷಣ ಸಚಿವರಿಗೆ ನೇರವಾಗಿ ಸವಾಲು ಹಾಕ್ತಾ ಇದ್ದೇನೆ. ಇವತ್ತು ಪೋಷಕರು ಮಕ್ಕಳನ್ನು ಓದಲಿಕ್ಕೆ ಕಲಿಸ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಧರ್ಮವನ್ನು ತಿಳ್ಕೊಂಡು ಆ ಧರ್ಮವನ್ನು ಮುಗ್ಧ ಮಕ್ಕಳಲ್ಲಿ ತುಂಬೋದಕ್ಕೆ ನೀವು ಕುಮ್ಮಕ್ಕು ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ನನ್ನ ಪ್ರಶ್ನೆ. ಇದಕ್ಕೆ ಶಿಕ್ಷಣ ಸಚಿವರು ಆನ್ಸರ್ ಮಾಡಬೇಕು, ಇವತ್ತಿನ ಶಿಕ್ಷಣ ಅಧಿಕಾರಿಗಳು ಇದಕ್ಕೆ ಆನ್ಸರ್ ಮಾಡಬೇಕು. ಇವತ್ತು ಕರ್ಕೊಂಡು ಹೋದಂತಹ ಶಾಲಾ ಶಿಕ್ಷಕ ಯಾರಿದ್ದಾರೆ, ಟೀಚರು, ಅವ್ರು ಹೇಳಿ ಉದ್ದಟತನದ ಮಾತನ್ನು ಹಾಡ್ತಾರೆ. ಏನಕ್ಕೆ ಅಂದರೆ ಇವತ್ತು ಇಂಡಸ್ಟ್ರಿಯಲ್ ವಿಸಿಟಿಂಗ್ ಕರ್ಕೊಂಡು ಇಂಡಸ್ಟ್ರಿಯಲ್ ಚರ್ಚ್ ಒಳಗಡೆ ನಡೀತಾ ಇದೆಯಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇವತ್ತು ಶಾಲಾ ಮಕ್ಕಳು ಈ ಒಂದು ಚರ್ಚ್ನಲ್ಲಿ
ಬಂದು ಕೂತಂಥ ಸಂದರ್ಭದಲ್ಲಿ ಆ ಒಂದು ನಮ್ಮ ಹಿಂದೂ ಧರ್ಮವನ್ನು, ನಮ್ಮ ನಂಬಿಕೆಯ, ನಮ್ಮ ಅಸ್ಮಿತೆಯನ್ನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಕೇಳ್ತಾ ಇದ್ದೇನೆ. ಹುಳಿಯಾರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಈ ಬಗ್ಗೆ ಶಿಕ್ಷಣ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ.